ಹೆಣ್ಮಕ್ಳು ಅಂದ್ರೆ ಮದುವೆ ಆಗೋದು, ತನ್ನ ತವ್ರ ಮನೆ ಬಿಟ್ಟು ಗಂಡನ ಮನೆಗೆ ಹೋಗೋದು, ಮಕ್ಕಳು ಮರಿ ಸಂಸಾರ ಗಂಡ ಮನೆ ಅಂತ ಮುಂದಿನ ಜೀವನನ ಹುಟ್ಟಿದ ಮನೆ ಬಿಟ್ಟು ಮೆಟ್ಟಿರೋ ಮನೇಲೆ ಕಳಿಬೇಕಾಗಿರತ್ತೆ. ಹಾಗೆ ಸಂಯುಕ್ತ ಕೂಡ ರಘುನ ಮದುವೆ ಆಗಿ ಹುಟ್ಟಿದ ಮನೆ ಬಿಟ್ಟು ಮೆಟ್ಟಿದ ಮನೆಗೆ ಬರ್ತಾಳೆ. ಗಂಡ ಸ್ವಲ್ಪ ಕೋಪಿಷ್ಟ ಆಗಿದ್ರು ಕೂಡ ಪ್ರೀತಿಗೇನು ಕಡಿಮೆ ಇರೋದಿಲ್ಲ. ಆದ್ರೆ ದಿನ ಕಳೆದಾಗೂ ಹೆಂಡತಿ ಮೇಲೆ ಕೋಪ ದ್ವೇಷ ಎಲ್ಲಾನು ಶುರುವಾಗತ್ತೆ. ರಘು ಹೆಂಡತಿ ಮೇಲೆ ಅಷ್ಟೊಂದು ಪ್ರೀತಿ ಇದ್ದೋನು ಸಡನ್ ಆಗಿ ಪ್ರೀತಿನೆಲ್ಲ ಮರೆತು ಕೋಪ ದ್ವೇಷ ಮಾಡೋದಕ್ಕೆ ಏನ್ ಕಾರಣ ಅಂತ ತಿಳ್ಕೊಳೋದಕ್ಕಿಂತ ಮೊದಲು ಯಾರ್ಯಾರು ನಮ್ಮ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ವೋ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಈ ವಿಡಿಯೋಗೊಂದು ಲೈಕ್ ಮಾಡಿ. ನೋಡಿದ್ಯೇನೋ ಮಗನೆ, ಹೆಂಡತಿ ಹೆಂಡತಿ ಅಂತ ನಿನ್ ತಲೆ ಮೇಲೆ ಹೊತ್ಕೊಂಡು ಮೆರೆಸ್ತಾ ಇದ್ದೆ. ಆದ್ರೆ ನಿನ್ ಹೆಂಡತಿ ಹೊಟ್ಟೆನಲ್ಲಿ ನಮ್ಮ ವಂಶ ಉದ್ಧಾರ ಮಾಡೋದಕ್ಕೆ ಒಂದೇ ಒಂದು ಗಂಡ್ ಮಗುನು ಹೆರೋದಕ್ಕಾಗಿಲ್ಲ. ಅದೇನಂತ ಇವಳನ್ನ ನನ್ನ ಮನೆ ಸೊಸೆ ಮಾಡ್ಕೊಂಡಿದ್ದನೋ ನಾನು. ಛೇ ಅತ್ತೆ, ಅದೇನು ಅಂತ ಮಾತಾಡ್ತಿದ್ದೀರಾ ನೀವು? ಅಲ್ಲ ಅತ್ತೆ, ಹೆಣ್ಮಗು ಹುಟ್ಟಿದ್ರೆ ಏನಾಯ್ತು? ಆ ಮಗುನು ನಮ್ಮಿಬ್ಬರಿಗೆ ತಾನೇ ಹುಟ್ಟಿರೋದು, ನಿಮ್ಮ ಮಗುನೇ ತಾನೇ ಅದನ್ನು. ಆದ್ರೆ ಯಾಕೆ ಹೀಗೆ ವಿರೋಧವಾಗಿ ಮಾತಾಡ್ತಿದ್ದೀರಾ? ಸಾಕ್ ಬಾಯ್ ಮುಚ್ಚೆ. ನಮ್ ಕುಲದಲ್ಲಿ ಎಲ್ರು ಮೊದಲನೇ ಮಗುನೇ ಗಂಡು ಕಣೆ. ನಾನ್ ಮದ್ವೆ ಆಗಿದ್ ವರ್ಷನೇ ನಿನ್ ಗಂಡ ಹುಟ್ಟಿರೋದು ಮೊದಲನೇ ಮಗುನೇ. ಏನೋ ಎಲ್ರು ಇನ್ನೊಂದ್ ಮಗು ಇರ್ಲಿ ಅಂತ ಹೇಳಿದ್ರು, ಹೆಣ್ಣೋ ಗಂಡೋ ಹುಟ್ಲಿ ಬಿಡು ಅಂತ. ಅದಕ್ಕೆ ನಾನು ಎರಡನೇ ಬಸರಾಗಿ ಹೆಣ್ಮಗುಗ್ ಜನ್ಮ ಕೊಟ್ಟಿದ್ದೀನಿ. ನಿನ್ ಹಣೆ ಬರಕ್ಕೆ ಒಂದೇ ಒಂದ್ ಮಗುನು ಹುಟ್ಸಕ್ಕಾಗಿದ್ದು, ಅದು ಹೆಣ್ಮಗು ಹುಟ್ಸಿಟ್ಟಿದ್ಯಾ? ಅತ್ತೆ, ಇದೇನ್ ಮಾತು ಅಂತ ಆಡ್ತಿದ್ರಾ? ಅಂದ್ರೆ ನಿಮ್ ಪ್ರಕಾರ ನಮ್ ಹೆಣ್ಮಕ್ಳಿಗೆ ಯಾವ ವ್ಯಾಲ್ಯೂನೂ ಇಲ್ವಾ? ಸಾಕ್ ಬಾಯಿ ಮುಚ್ಚು ಸಂಯುಕ್ತ. ನನ್ನ ವಂಶದಲ್ಲಿ ಯಾರು ಮೊದಲನೇ ಮಗು ಹೆಣ್ಣು ಹೆತ್ತೇ ಇಲ್ಲ. ಅಂಥದ್ರಲ್ಲಿ ನಾನು ಈ ಊರಿಗೇನೆ ನಾಯಕ ಇದ್ದಾಗೆ. ನನ್ನ ವಂಶಕ್ಕೆ ನಾನೇ ಯಜಮಾನ. ನನಗೆ ಮೊದಲನೇ ಮಗು ಹೆಣ್ಮಗು. ಛೇ ರೀ, ಇದು ಯಾಕ್ರಿ ಹೀಗೆ ಮಾತಾಡ್ತಿದ್ರಾ? ಪಾಪ ಕಣ್ರಿ, ನನ್ನ ಮಗಳು ಯಾವಾಗ್ಲೂ ಅಪ್ಪ ಅಪ್ಪ ಅಂತ ನಿಮ್ ಹಿಂದೆ ಮುಂದೆನೆ ಓಡಾಡ್ತಾ ಇರ್ತಾಳೆ. ಆದ್ರೆ ನೀವು ಅವಳಿಗೂ ನಿಮ್ಗೂ ಸಂಬಂಧನೇ ಇಲ್ಲ ಅನ್ನೋ ಹಾಗೆ ಮಾತಾಡ್ತಿದ್ದೀರಲ್ಲ. ಸಾಕ್ ಬಾಯಿ ಮುಚ್ಚು. ನಿನ್ನಿಂದ ನನ್ನ ಗೌರವಕ್ಕೆ ಧಕ್ಕೆ ಬಂದಿದೆ. ಏನೋ ನಿನ್ನ ಮದುವೆ ಆಗಿದ್ದೀನಿ ಅನ್ನೋ ಒಂದೇ ಕಾರಣಕ್ಕೆ ಇಲ್ಲಿವರೆಗೂ ಸಹಿಸ್ಕೊಂಡು ಬಂದಿದ್ದೀನಿ. ನಿನ್ನ ಮಗಳನ್ನ ನನ್ನ ಹತ್ರನೂ ಸುಳಿಯೋದಕ್ಕೆ ಬಿಡ್ಬೇಡ ನೀನು. ಲೇ ಸಂಯುಕ್ತ, ಇವಾಗಂತೂ ದೊಡ್ಡ ಅನಿಷ್ಟನೇ ಹುಟ್ಟಿಸಿದ್ಯಾ. ಮುಂದಿಂದು ಎರಡನೇ ಬಸರಲ್ಲಾದ್ರೂ ನನ್ನ ವಂಶ ಉದ್ಧಾರ ಮಾಡೋದಕ್ಕೆ ಒಬ್ಬ ಗಂಡ್ ಮಗನ್ ಹುಟ್ಸು. ಅದೇನ್ ಹೆಣ್ಣಾಗಿದ್ಯೋ ನೀನು. ಸಂಯುಕ್ತನಿಗೆ ಮೊದಲನೇ ಮಗು ಹೆಣ್ಣಾಗಿರೋದಕ್ಕೆ ರಘು ಮತ್ತೆ ಅವನ ತಾಯಿ ಇಬ್ರಿಗೂ ಸಂಯುಕ್ತನ ಮೇಲೆ ವಿಪರೀತವಾಗಿ ಕೋಪ ಬಂದಿರುತ್ತೆ. ಅದೇನೋ ಗೊತ್ತಿಲ್ಲ, ಪ್ರತಿ ಮನೇಲೂ ಗಂಡ್ ಮಕ್ಳಿಗೆ ಕೊಡೋ ಪ್ರಾಮುಖ್ಯತೆ ಹೆಣ್ಮಕ್ಳಿಗೆ ಯಾರೂ ಕೊಡೋದೇ ಇಲ್ಲ. ರಘುಗೆ ತನ್ನ ಹೆಂಡತಿಗೆ ಹೆಣ್ಮಗು ಹುಟ್ಟಿರೋದೇ ಕೋಪಕ್ಕೆ ಕಾರಣ ಆಗಿರುತ್ತೆ. ತನ್ನ ವಂಶ ಉದ್ಧಾರ ಮಾಡೋದಕ್ಕೆ ಮಗ ಮೊದಲು ಹುಟ್ಲಿಲ್ವಲ್ಲ ಅಂತ ಹೆಂಡತಿನ ದ್ವೇಷ ಮಾಡ್ತಾ ಇರ್ತಾನೆ. ಮೊದಲಿನ ಹಾಗೆ ಹೆಂಡತಿ ಜೊತೆಗೆ ಪ್ರೀತಿಯಿಂದ ಒಂದಿನಾನೂ ನಡ್ಕೊಳ್ತಾನೆ ಇರೋದಿಲ್ಲ. ಹೀಗೆ ಒಂದ್ ಸ್ವಲ್ಪ ದಿನ ಕಳೆಯುತ್ತೆ. ಸಂಯುಕ್ತ, ಇಷ್ಟು ದಿನ ಅಂತೂ ಹೆಣ್ಮಗು ಅಂತ ನಿನ್ನತ್ತೆ ಗಂಡ ಎಲ್ಲರೂ ಕೋಪ ಮಾಡ್ಕೊಂಡಿದ್ರು ನಿನ್ನ ಮೇಲೆ. ಇವಾಗ ಪ್ರೆಗ್ನೆಂಟ್ ಆಗಿರೋದು ಗೊತ್ತಾದ್ರೆ ನಿಜವಾಗ್ಲೂ ಅವ್ರು ತುಂಬಾನೇ ಖುಷಿ ಪಡ್ತಾರೆ ಕಣೆ. ಈ ಸಾರಿ ಅಂತೂ ಗಂಡು ಮಗು ನಿನ್ಗೆ ಹಾಗೆ ಆಗತ್ತೆ. ನಾನು ಹೇಳ್ತಿದ್ದೀನಿ, ನೀನು ಬೇಜಾರು ಮಾಡ್ಕೋಬೇಡ ಆಯ್ತಾ? ಹೌದಮ್ಮ, ನಾನು ಅದೇ ನಂಬಿಕೆನಲ್ಲಿದ್ದೀನಿ. ಓಹೋ, ಏನು ತಾಯಿ ಮಗಳು ಇಬ್ರು ಒಟ್ಟಿಗೆ ಕುತ್ಕೊಂಡು ಬೆಳಗ್ಗೆನೆ ಭಾರಿ ಪುರಾಣ ಮಾಡ್ತಾ ಇದ್ದೀರಾ? ಏನ್ ಕತೆ? ಅಯ್ಯೋ ಅದೇನಿಲ್ಲ ಬೀಗ್ರೆ, ಹೀಗೆ ಏನೋ ಒಂದು ವಿಷಯದ ಬಗ್ಗೆ ಮಾತಾಡ್ತಿದ್ದೆ. ಅದು ನಿಮಗೆ ತುಂಬಾ ಸಂತೋಷದ ವಿಷಯನೇ. ಅದೇನು ಅಂದ್ರೆ ನಿಮ್ಮ ಸೊಸೆ ಬಸರಿ ಆಗಿದ್ದಾಳೆ. ನೀವು ಆಸೆ ಪಟ್ಟಿರೋ ಹಾಗೆ ಈ ಸಾರಿ ಅಂತೂ ನಿಮ್ಮ ವಂಶ ಬೆಳಗೋ ಗಂಡು ಮಗುನೇ ಹುಟ್ಟುತ್ತೆ. ಬೇಕಾದ್ರೆ ನೋಡಿ. ಅಯ್ಯೋ ಬೀಗ್ರೆ, ಇದೇನ್ ಹೇಳ್ತಿದ್ದೀರಾ? ಬೆಳಗ್ಗೆನೆ ಎಂತ ಒಳ್ಳೆ ವಿಷಯ ಹೇಳಿದ್ರಿ. ನೋಡು ಸಂಯುಕ್ತ, ಇನ್ಮೇಲಿಂದ ನೀನು ತುಂಬಾನೇ ಜೋಪಾನವಾಗಿರ್ಬೇಕು. ಇಲ್ಲ ಅಂದ್ರೆ ಒಂದ್ ಕೆಲ್ಸ ಮಾಡು, ಹೇಗೂ ಬೀಗ್ರು ಮನೇಲಿ ಅವ್ರೊಬ್ರೇ ಇರೋದಲ್ವಾ, ಅವರಿಗೂ ಯಾರಿದ್ದಾರೆ, ಅವ್ರನ್ನ ನಿನ್ ಸಹಾಯಕ್ಕೆ ಅಂತ ಒಂದ್ ಸ್ವಲ್ಪ ದಿನ ಇಲ್ಲೇ ಬಿಟ್ಕೋ. ಹೌದು ಸಂಯುಕ್ತ, ಅಮ್ಮ ಹೇಳ್ತಿರೋದು ಸರಿ ಇದೆ. ಇನ್ಮೇಲಿಂದ ನಿನ್ ಯಾವ ಕೆಲಸನೂ ಮಾಡಬಾರ್ದು. ತುಂಬಾ ಹುಷಾರಾಗಿರ್ಬೇಕು ಆಯ್ತಾ? ನೋಡು, ಇದೆಲ್ಲ ನಿನಗೆ ನಿನ್ನ ಹೊಟ್ಟೆನಲ್ಲಿರೋ ನನ್ನ ಮಗನಿಗೆ ಅಂತಾನೆ ತಂದಿರೋದು. ಎಲ್ಲಾನು ತಿನ್ನೋ. ಅಯ್ಯೋ, ನಾನು ಪ್ರೆಗ್ನೆಂಟ್ ಅಂತ ಗೊತ್ತಾದ ಕೂಡ್ಲೇನೆ ನನ್ನ ಗಂಡ ಅತ್ತೆ ಇಷ್ಟೆಲ್ಲ ಪ್ರೀತಿ ತೋರಿಸ್ತಾ ಇದ್ದಾರೆ. ಆ ದೇವ್ರ ದಯೆಯಿಂದ ಗಂಡು ಮಗು ಆಗಿದ್ರೆ ಸಾಕಿತ್ತು. ಹಾಗೇನಾದ್ರೂ ಆದ್ರೆ ನಾನು ಕಳ್ಕೊಂಡಿರೋ ನನ್ನ ಗಂಡನ ಪ್ರೀತಿ ಮತ್ತೆ ನನಗೆ ಸಿಗತ್ತೆ. ಸಂಯುಕ್ತ, ನಾನು ಮಾತಾಡ್ತಾನೆ ಇದ್ದೀನಿ, ನೀನು ಏನು ಯೋಚನೆ ಮಾಡ್ತಿದ್ಯಾ? ನೋಡು, ಇನ್ಮೇಲೆ ಹೀಗೆಲ್ಲ ನಿಂತ್ಕೊಂಡೆಲ್ಲ ಇರಬೇಡ. ಮೊದಲು ನೀನು ಕೂತ್ಕೋ. ಹೆಂಡತಿ ಮತ್ತೆ ಬಸರಾಗಿದ್ದಾಳೆ ಅಂತ ಗೊತ್ತಾದ ಕೂಡ್ಲೇನೆ ರಘು ಗಂಡ್ಮಗು ಹುಟ್ಟತ್ತೆ ಅನ್ನೋ ಆಸೆನಲ್ಲಿ
ಹೆಂಡತಿನ ತುಂಬಾನೇ ಜೋಪಾನವಾಗಿ ನೋಡ್ಕೊಳ್ತಾನೆ. 9 ತಿಂಗಳು ಕಳೆದ್ಮೇಲೆ ಸಂಯುಕ್ತನಿಗೆ ಡೆಲಿವರಿ ಕೂಡ ಆಗತ್ತೆ. ಆದ್ರೆ ದುರಾದೃಷ್ಟವಶಾತ್ 2ನೇ ಮಗು ಕೂಡ ಹೆಣ್ಮಗುನೇ ಆಗತ್ತೆ. ಛೇ, ಗಂಡು ಮಗು ಆಗುತ್ತೆ ಅಂತ ಬೆಟ್ಟದಷ್ಟು ಕನ್ಸಿಟ್ಕೊಂಡಿದ್ದೆ. ಆದ್ರೆ ಇವಾಗ ಎಲ್ಲಾನು ನೀರಲ್ಲಿ ಹೋಮ ಮಾಡ್ದಾಗಾಯ್ತು. ಅದೇನು ಅಂತ ನನ್ನನ್ ಮದ್ವೆ ಆಗಿದೆಯೇ ನೀನು? ಒಂದ್ ಗಂಡ್ ಮಗು ಹೆತ್ಕೊಡೋಕಾಗಿಲ್ಲ ನಿನ್ ಹಣೆ ಬರಕ್ಕೆ. ಹಾ, ಕೇಳು ಮಗ್ನೆ, ಇನ್ನೊಂದ್ಸಾರಿ ಕೇಳು. ತಾಯಿ ಮಗಳು ಇಬ್ರು ಈ ಸಾರಿ ಗಂಡ್ ಮಗು ಆಗೇ ಆಗತ್ತೆ ಅಂತ ಮೆರ್ದಿದ್ದು. ಎಷ್ಟು ಗ್ಯಾರಂಟಿ ಹೇಳಿದ್ರು. ಆದ್ರೆ ಛೇ, ಅದ್ ಏನ್ ದರಿದ್ರ ಜೀವನನೋ ಇವಳ್ದು. ಇವಳನ್ ಮದ್ವೆ ಆಗೋ ಬದ್ಲು ನೀನ್ ಹಾಗೆ ಇರ್ಬೋದಿತ್ತು. ಅತ್ತೆ, ಅದೇನು ಅಂತ ಮಾತಾಡ್ತಿದ್ದೀರಾ? ಅವ್ರೇನೋ ಕೋಪದಲ್ಲಿ ಏನೋ 4 ಮಾತಾಡ್ತಾರೆ. ನೀವು ಇಷ್ಟು ವಯಸ್ಸಾಗಿದೆ ನಿಮ್ಗೆ, ಅವ್ರ ಜೊತೆ ಸೇರ್ಕೊಂಡು ನೀವು ಹಾಗೆ ಮಾತಾಡ್ತಿದ್ರಲ್ಲ. ಇದೆಲ್ಲ ನಾವು ಕುತ್ಕೊಂಡು ತಯಾರು ಮಾಡೋದಕ್ಕಾಗತ್ತ ಅತ್ತೆ? ದೇವ್ರು ಯಾವ್ದು ಕೊಡ್ತಾನೋ ಅದನ್ನ ನಾವು ಒಪ್ಕೋಬೇಕು ಅಷ್ಟೇ. ಸಂಯುಕ್ತ, ಸಾಕ್ ಬಾಯ್ ಮುಚ್ಚು. ಮನೆ ತುಂಬಾ ಹೆಣ್ಮಕ್ಳನ್ನ ಹೆತ್ತಿರೋದ್ ನೀನು, ಅನಿಷ್ಟದವಳು. ಇವಾಗ ನನ್ನಮ್ಮನ ಎದುರಿಗೆ ನಿಂತ್ಕೊಂಡು ಅವಳಿಗೆ ಪ್ರಶ್ನೆ ಮಾಡ್ತಿದ್ಯಾ? ಅಯ್ಯೋ ಅಳಿಯಂದ್ರೆ, ಏನೋ ತಿಳಿದೆ ಮಾತಾಡಿದಾಳೆ. ನೀವು ಅದಕ್ಕೆಲ್ಲ ಕೋಪ ಮಾಡ್ಕೋಬೇಡಿ. ನೋಡಿ, ನಿಮ್ಗಿನ್ನೂ ವಯಸ್ಸಿದೆ. ಇನ್ನೊಂದು ಮಗು ಗಂಡು ಮಗು ಆದ್ರೂ ಆಗತ್ತೆ. ಯಾಕೆ ಹೀಗೆ ಇಬ್ರು ಮನಸ್ತಾಪ ಬೆಳೆಸ್ಕೊತಿದ್ದೀರಾ? ಗಂಡ ಹೆಂಡತಿ ಅಂದಮೇಲೆ ಏನೋ ಚಿಕ್ಕ ಪುಟ್ಟ ಜಗಳ ಇರಬೇಕು. ಅದು ಬಿಟ್ಟು ಮಗು ವಿಷಯದಲ್ಲಿ ಇದೆಲ್ಲ ಸರಿ ಬರೋದಿಲ್ಲ. ಇನ್ನೊಂದ್ಸಾರಿ ಯೋಚನೆ ಮಾಡಿ. ಸಂಯುಕ್ತ, ಏನಾಗಿದೆಯಾ ನಿನ್ಗೆ? ಯಾಕೆ ಬಾಯಿಗೆ ಬಂದಾಗೆಲ್ಲ ಮಾತಾಡ್ತಿದ್ಯಾ? ನೋಡು, ಏನೋ ಅವ್ರ ಕೋಪದಲ್ಲಿ ಹಾಗೆಲ್ಲ ಮಾತಾಡ್ತಾರೆ. ಹಾಗಂತ ನೀನು ನಾಲ್ಗೆನ ಹರಿಬಿಡೋದು ಎಷ್ಟು ಸರಿ ಹೇಳು? 2ನೇ ಮಗು ಹೆಣ್ಮಗು ಆಗಿರೋದ್ರಿಂದ ಮನೇಲಿ ಸಂಯುಕ್ತನಿಗೆ ಬೆಲೆನೇ ಇಲ್ದಿರೋ ಹಾಗಾಗತ್ತೆ. ಗಂಡ ಅತ್ತೆ ಎಲ್ಲರೂ ಮಾತಿಗೂ ಅವಮಾನ ಮಾಡ್ತಾ ಇರ್ತಾರೆ. ಸಂಯುಕ್ತನಂತೂ ಮನೇಲಿ ಯಾರು ಕೇರ್ ಮಾಡ್ತಾನೆ ಇರೋಲ್ಲ. ಜೊತೆಲಿ ಮನೇಲಿ ಹೆಣ್ಮಕ್ಳೇ ಹುಟ್ಟಿದ್ದಾರೆ ಅನ್ನೋ ಕಾರಣಕ್ಕೆ ಗಂಡ ಅತ್ತೆ ಇಬ್ರು ಹೆಣ್ಮಕ್ಳನ್ನು ಕೂಡ ಕೇರ್ ಮಾಡ್ದೇನೆ ಅಸಡ್ಡೆ ಮಾಡ್ತಾ ಇರ್ತಾರೆ. ಇದೆಲ್ಲ ನೋಡಿ ಸಂಯುಕ್ತನಿಗೆ ತುಂಬಾನೇ ಮನ್ಸಿಗೆ ನೋವಾಗ್ತಾ ಇರತ್ತೆ. ಆದ್ರೆ ಮಕ್ಳ ಮುಖ ನೋಡ್ಕೊಂಡು ಎಲ್ಲಾನು ಸಹಿಸ್ಕೊಂಡು ಮುಂದೆ ಒಳ್ಳೇದಾಗತ್ತೆ ಅನ್ನೋ ಕಾರಣಕ್ಕೆ ತಾಳ್ಮೆಯಿಂದ ಇರ್ತಾಳೆ. ಹೀಗೆ ಸ್ವಲ್ಪ ದಿನ ಕಳೆಯುತ್ತೆ. ಸಂಯುಕ್ತ ಇದೇ ಮನಸ್ತಾಪದಲ್ಲೇ 3ನೇ ಮಗುಗೆ ಬಸರಿ ಆಗಿರ್ತಾಳೆ. ಆದ್ರೆ ಮೊದಲೆಲ್ಲ ಬಸರಿ ಆದಾಗ ಎಷ್ಟು ಪ್ರೀತಿ ತೋರಿಸ್ತಾ ಇದ್ರೋ ಅದು ಯಾವ ಪ್ರೀತಿನೂ ಮನೇಲಿ ಸಂಯುಕ್ತನಿಗೆ ತೋರಿಸ್ತಾನೆ ಇರೋದಿಲ್ಲ. ಗಂಡ ಹೆಂಡತಿ ಹತ್ರ ಮುಖ ಕೊಟ್ಟು ಮಾತಾಡ್ತಾನೂ ಇರೋದಿಲ್ಲ. ಅತ್ತೆ ಮಾತಿಗೂ ಅವಮಾನ ಮಾಡ್ತಾ ಇರ್ತಾಳೆ. ಇದೇ ಮನಸ್ತಾಪದಲ್ಲಿ ತಿಂಗಳುಗಳು ಕೂಡ ತುಂಬತ್ತೆ. ಡಾಕ್ಟರ್ ಸಂಯುಕ್ತನಿಗೆ ಮೊದಲೇ ಹೇಳಿರ್ತಾರೆ, ನಿಮ್ಗೆ ಮತ್ತೆ ಮಗು ಮಾಡ್ಕೊಳ್ಳೋದಕ್ಕಾಗಲ್ಲ, ಗರ್ಭಕೋಶ ವೀಕ್ ಇದೆ ಅಂತ. ದೇವ್ರ ಮೇಲೆ ಭಾರ ಹಾಕಿ ಸಂಯುಕ್ತ ಕಾಯ್ತಾ ಇದ್ದಾಳೆ. ಕೊನೆಗೂ ಮಗು ಹುಟ್ಟೋ ದಿನ ಹತ್ರ ಬಂದೇ ಬಿಡುತ್ತೆ. ಎಲ್ರೂ ಗಂಡ್ ಮಗು ಹುಟ್ಟತ್ತೇನೋ ಅಂತ ಕಾಯ್ತಾ ಇದ್ದಾರೆ. ಅಂದ್ಕೊಂಡಿರೋ ಹಾಗೆ ಸಂಯುಕ್ತನಿಗೆ ಗಂಡ್ ಮಗು ಹುಟ್ಟತ್ತಾ ಅಥವಾ ಹೆಣ್ಮಗುನೇ ಹುಟ್ಟಿದ್ರೆ ಮುಂದೆ ರಘು ಏನ್ ಮಾಡ್ತಾನೆ? ಅಕಸ್ಮಾತ್ ಹೆಣ್ಮಗುನೇ ಹುಟ್ಟಿದ್ರೆ ಇಷ್ಟು ದಿನ ಇದ್ದಿದ್ದಕ್ಕಿಂತ ಸಂಯುಕ್ತನ ಜೀವನ ಇನ್ಮೇಲೆ ಇನ್ನೂ ಹದಗೆಡುತ್ತಾ ಅನ್ನೋದನ್ನ ನೆಕ್ಸ್ಟ್ ಎಪಿಸೋಡ್ನಲ್ಲಿ ನೋಡೋಣ. ಇವಾಗಿನ ಪ್ರಪಂಚದಲ್ಲಿ ಗಂಡು ಮಗು ಹೆಚ್ಚು ಹೆಣ್ಮಗು ಕಡಿಮೆ ಅನ್ನೋ ಜನ ಸಿಗೋದು ತುಂಬಾನೇ ಕಡಿಮೆ. ಆದ್ರೂ ಕೆಲವು ಮನೆಗಳಲ್ಲಿ ಕೆಲವೊಬ್ಬೊಬ್ರು ಈ ತರ ಸಿಚುವೇಶನ್ಗಳನ್ನ ಅನುಭವಿಸ್ತಾನೆ ಇರ್ತಾರೆ. ಆದ್ರೆ ಯಾರ ಕಣ್ಣಿಗೂ ಕಾಣಿಸ್ತಾ ಇರಲ್ಲ ಅಷ್ಟೇ. ಸುಧೀರ್ ಅನ್ನೋರು ಕಮೆಂಟ್ ಮಾಡಿದ್ರು ಅವ್ರ ಮಗಳಿಗೆ ಹಾಯ್ ಹೇಳಿ ಅಂತ. ಹಾಯ್ ಬಬ್ಲಿ, ಹೇಗಿದ್ದೀರಾ? ನೋಡಿದ್ರಲ್ಲ ವೀಕ್ಷಕರೇ, ಇವತ್ತಿನ ನಮ್ಮ ವಿಡಿಯೋ ಸ್ವಲ್ಪನಾದರೂ ಇಷ್ಟ ಆಗಿದ್ರೆ ಪ್ಲೀಸ್ ನಮ್ಮ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ತುಂಬ ಜನ ಹಾಗೆ ವಿಡಿಯೋಸ್ ನೋಡ್ತಾ ಇದ್ದೀರಾ. ಯಾರ್ಯಾರು ಹಾಗೆ ವಿಡಿಯೋಸ್ ನೋಡ್ತಾ ಇದ್ರೋ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಪಕ್ಕದಲ್ಲೇ ಇರೋ ಬೆಲ್ ಐಕಾನ್ನ ಕ್ಲಿಕ್ ಮಾಡಿ ಆಲ್ ಅನ್ನೋದನ್ನ ಸೆಲೆಕ್ಟ್ ಮಾಡಿ. ನೆಕ್ಸ್ಟ್ ನಾನು ಯಾವುದೇ ವಿಡಿಯೋ ಹಾಕಿದ್ರೂ ನೋಟಿಫಿಕೇಶನ್ ಬರುತ್ತೆ. ನೋಟಿಫಿಕೇಶನ್ ಮೂಲಕ ನೀವು ವಿಡಿಯೋನ ನೋಡ್ಬೋದು. ಸರಿ ವೀಕ್ಷಕರೇ, ನಾನಿನ್ನ ಹೊರಡ್ತೀನಿ. ನೆಕ್ಸ್ಟ್ ವಿಡಿಯೋದಲ್ಲಿ ಮತ್ತೆ ಸಿಗೋಣ.